ಶಕ್ತಿ ನಿಮ್ಮಲ್ಲಿ ಇರಬೇಕು. ಆಹಾರಕ್ಕೆ ಆಹಾರ ಬಂದಿಲ್ಲ, ಆ ಪೌಡರು ಮತ್ತೊಂದು ಅವ್ರು ಕೇಳಬೇಕಲ್ಲ, ಅದು ಜವಾಬ್ದಾರಿ ಇಲ್ಲ. ಹಾಗಾಗಿ ಇಲ್ಲಿ ಸರ್ಕಾರ ಪಾರದರ್ಶಕವಾಗಿ ನಿಷ್ಪಕ್ಷವಾಗಿ ಕ್ರಮ ತಗೊಳ್ತಾ ಇದೆ. ಮತ್ತು ಯಾರು ತಪ್ಪಿಸಲಿರ್ಬೋದು, ಯಾರು ಇರ್ಬೋದು, ಸಣ್ಣವಿರ್ಬೋದು ದೊಡ್ಡವರಿರ್ಬಹುದು, ಅವ್ರ ವಿರುದ್ಧ ಕಠೋರವಾದ ಕ್ರಮ ತಗೊಳ್ತಾರೆ. ಸರ್, ಇದು ಅಲ್ಲಿ ಆಹಾರ ಅಂಗನವಾಡಿಯವರಿಗೆ ಸರಿಯಾಗಿ ಮುಟ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು, ಅಂಗನವಾಡಿಯವರು. ಬಟ್ ಇದು ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇದ್ರಲ್ಲ, ತಮಗೆ ಸರಿಯಾಗಿ ಬರ್ತಾ ಇದೆ ಅಂತ. ಹೇಗೆ ಸಾಧ್ಯ ರೀ? ನೋಡಿ, ಯಾರು ಕಿಶನ್ ಯಾರೇನು ಕೊಡೋದಿಲ್ಲ, ಸರ್ಕಾರದಿಂದ ಏನು ಬರ್ತದೆ ಅದರಲ್ಲಿ ಕೆಲವು ಭಾಗ ಮಕ್ಕಳಿಗೆ ಹೋಗ್ತದೆ, ಕೆಲವು ಭಾಗ ಪೇಟೆಯಲ್ಲಿ ಹೋಗ್ತದೆ, ಅಷ್ಟೇ. ಅದು ಹ್ಯಾಂಗೆ ಯಾವ ಟೀಚರ್ ಹೇಳ್ತಾರೆ ಅದು ಕೊಡು ಅಂತ ಹೇಳ್ರಿ. ಹಾಗೆ ಟೀಚರ್ಗೆ ಹಂಗಿದ್ದು ಧೈರ್ಯ ಇದ್ರೆ ನೀವು ವಿಶೇಷವಾಗಿ ತನಿಖೆಗೆ ಒತ್ತಾಯ ಮಾಡ್ತೀವಿ. ಅದಕ್ಕೆ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಪತ್ರಿಕೆಗೆ ಹೆಚ್ಚು ಮಾತಾಡೋದಿಲ್ಲ, ಕೆಲಸ ಆಗ್ಬೇಕಲ್ಲ. ಎಸ್ ಸರ್. ಶಕ್ತಿ ನಿಮ್ಮಲ್ಲಿ ಇರಬೇಕು. ಆಹಾರಕ್ಕೆ ಆಹಾರ ಬಂದಿಲ್ಲ, ಆ ಪೌಡರು ಮತ್ತೊಂದು ಅವ್ರು ಕೇಳಬೇಕಲ್ಲ, ಅದು ಜವಾಬ್ದಾರಿ ಇಲ್ಲ. ಹಾಗಾಗಿ ಇಲ್ಲಿ ಸರ್ಕಾರ ಪಾರದರ್ಶಕವಾಗಿ ನಿಷ್ಪಕ್ಷವಾಗಿ ಕ್ರಮ ತಗೊಳ್ತಾ ಇದೆ. ಮತ್ತು ಯಾರು ತಪ್ಪಿಸಲಿರ್ಬೋದು, ಯಾರು ಇರ್ಬೋದು, ಸಣ್ಣವಿರ್ಬೋದು ದೊಡ್ಡವರಿರ್ಬಹುದು, ಅವ್ರ ವಿರುದ್ಧ ಕಠೋರವಾದ ಕ್ರಮ ತಗೊಳ್ತಾರೆ. ಸರ್, ಇದು ಅಲ್ಲಿ ಆಹಾರ ಅಂಗನವಾಡಿಯವರಿಗೆ ಸರಿಯಾಗಿ ಮುಟ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು, ಅಂಗನವಾಡಿಯವರು. ಬಟ್ ಇದು ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇದ್ರಲ್ಲ, ತಮಗೆ ಸರಿಯಾಗಿ ಬರ್ತಾ ಇದೆ ಅಂತ. ಹೇಗೆ ಸಾಧ್ಯ ರೀ? ನೋಡಿ, ಯಾರು ಕಿಶನ್ ಯಾರೇನು ಕೊಡೋದಿಲ್ಲ, ಸರ್ಕಾರದಿಂದ ಏನು ಬರ್ತದೆ ಅದರಲ್ಲಿ ಕೆಲವು ಭಾಗ ಮಕ್ಕಳಿಗೆ ಹೋಗ್ತದೆ, ಕೆಲವು ಭಾಗ ಪೇಟೆಯಲ್ಲಿ ಹೋಗ್ತದೆ, ಅಷ್ಟೇ. ಅದು ಹ್ಯಾಂಗೆ ಯಾವ ಟೀಚರ್ ಹೇಳ್ತಾರೆ ಅದು ಕೊಡು ಅಂತ ಹೇಳ್ರಿ. ಹಾಗೆ ಟೀಚರ್ಗೆ ಹಂಗಿದ್ದು ಧೈರ್ಯ ಇದ್ರೆ ನೀವು ವಿಶೇಷವಾಗಿ ತನಿಖೆಗೆ ಒತ್ತಾಯ ಮಾಡ್ತೀವಿ. ಅದಕ್ಕೆ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಪತ್ರಿಕೆಗೆ ಹೆಚ್ಚು ಮಾತಾಡೋದಿಲ್ಲ, ಕೆಲಸ ಆಗ್ಬೇಕಲ್ಲ. ಎಸ್ ಸರ್.